ಧನು ರಾಶಿಯವರು ತಮ್ಮ ಜೀವನದಲ್ಲಿ ಎಚ್ಚರ ವಹಿಸಬೇಕಾದ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ಇಲ್ಲಿ ತಿಳಿಸಲಾಗಿದೆ. ಈ ರಾಶಿಯವರು ಸಾಮಾನ್ಯವಾಗಿ ಸಾಹಸಿಗಳು ಮತ್ತು ಉತ್ಸಾಹಿಗಳು. ಆದರೆ ಈ ಗುಣಗಳು ಕೆಲವೊಮ್ಮೆ ಅವರಿಗೆ ತೊಂದರೆಗಳನ್ನು ತರಬಹುದು. ಇಲ್ಲಿ ವಿವರಿಸಿರುವ ಮುನ್ನೆಚ್ಚರಿಕೆಗಳನ್ನು ಪಾಲಿಸಿದರೆ ಅವರು ಜೀವನದಲ್ಲಿ ಹೆಚ್ಚು ಯಶಸ್ಸು ಮತ್ತು ಸಂತೋಷವನ್ನು ಕಾಣಬಹುದು. ಮುಖ್ಯವಾಗಿ ಧನು ರಾಶಿಯವರು ತಮ್ಮ ಮಾತುಗಳ ಮೇಲೆ ಹೆಚ್ಚು ನಿಯಂತ್ರಣವಿಟ್ಟುಕೊಳ್ಳಬೇಕು. ಇವರು ಸಾಮಾನ್ಯವಾಗಿ ನೇರವಾಗಿ ಮಾತನಾಡುವ ಸ್ವಭಾವದವರು. ಇದು ಕೆಲವೊಮ್ಮೆ ಇತರರಿಗೆ ನೋವುಂಟು ಮಾಡಬಹುದು. ಮಾತನಾಡುವ ಮೊದಲು ಯೋಚಿಸುವುದು ಮತ್ತು ಇತರರ ಭಾವನೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದು ಬಹಳ ಮುಖ್ಯ. ಎರಡನೆಯದಾಗಿ, ಇವರು ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ದುಂದುವೆಚ್ಚ ಮಾಡುವ ಸ್ವಭಾವ ಇವರಲ್ಲಿ ಹೆಚ್ಚಿರುತ್ತದೆ. ಆದ್ದರಿಂದ ಹಣವನ್ನು ಉಳಿತಾಯ ಮಾಡುವುದು ಮತ್ತು ಹೂಡಿಕೆ ಮಾಡುವ ಬಗ್ಗೆ ಗಮನ ಹರಿಸಬೇಕು. ಯೋಜನೆಯಿಲ್ಲದೆ ಹಣವನ್ನು ಖರ್ಚು ಮಾಡುವುದರಿಂದ ಭವಿಷ್ಯದಲ್ಲಿ ತೊಂದರೆಗಳು ಬರಬಹುದು. ಮೂರನೆಯದಾಗಿ, ಧನು ರಾಶಿಯವರು ತಾಳ್ಮೆಯನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ. ಅವರು ವೇಗವಾಗಿ ಕೆಲಸ ಮಾಡಲು ಬಯಸುತ್ತಾರೆ. ಆದರೆ ಕೆಲವೊಮ್ಮೆ ತಾಳ್ಮೆಯ ಕೊರತೆಯಿಂದಾಗಿ ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಾಕಷ್ಟು ಯೋಚಿಸುವುದು ಮತ್ತು ವಿಷಯಗಳನ್ನು ಸರಿಯಾಗಿ ವಿಶ್ಲೇಷಿಸುವುದು ಉತ್ತಮ. ನಾಲ್ಕನೆಯದಾಗಿ, ಇವರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಸಾಹಸ ಮತ್ತು ಸಾಹಸ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರ ಸೇವನೆ ಬಹಳ ಮುಖ್ಯ. ಒತ್ತಡವನ್ನು ನಿಭಾಯಿಸಲು ಯೋಗ ಮತ್ತು ಧ್ಯಾನ ಸಹಾಯಕವಾಗಬಹುದು. ಐದನೆಯದಾಗಿ, ಧನು ರಾಶಿಯವರು ಸಂಬಂಧಗಳಲ್ಲಿ ಬದ್ಧತೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು. ಇವರು ಸ್ವತಂತ್ರ ಮನೋಭಾವದವರು. ಆದರೆ ಪ್ರೀತಿಯ ಸಂಬಂಧಗಳಲ್ಲಿ ಬದ್ಧತೆ ಮತ್ತು ವಿಶ್ವಾಸ ಮುಖ್ಯ. ತಮ್ಮ ಸಂಗಾತಿಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಅವರೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಆರನೆಯದಾಗಿ, ವೃತ್ತಿಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜಾಗರೂಕರಾಗಿರಬೇಕು. ಕೆಲವೊಮ್ಮೆ ಇವರು ಅವಸರದಲ್ಲಿ ಉದ್ಯೋಗ ಬದಲಾಯಿಸಲು ನಿರ್ಧರಿಸಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅದರ ಸಾಧಕ ಬಾಧಕಗಳ ಬಗ್ಗೆ ಯೋಚಿಸುವುದು ಮತ್ತು ಅನುಭವಿಗಳ ಸಲಹೆ ಪಡೆಯುವುದು ಉತ್ತಮ. ಏಳನೆಯದಾಗಿ, ಇವರು ನಂಬಿಕೆಯನ್ನು ಇಟ್ಟುಕೊಳ್ಳುವುದು ಒಳ್ಳೆಯದು. ಆದರೆ ಯಾರನ್ನಾದರೂ ಕುರುಡಾಗಿ ನಂಬುವುದು ಸರಿಯಲ್ಲ. ವಿಶೇಷವಾಗಿ ಆರ್ಥಿಕ ವಿಷಯಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ಯಾರನ್ನಾದರೂ ನಂಬುವ ಮೊದಲು ಎಲ್ಲಾ ವಿಷಯಗಳ ಬಗ್ಗೆ ಸರಿಯಾಗಿ ಪರಿಶೀಲಿಸುವುದು ಬಹಳ ಮುಖ್ಯ. ಎಂಟನೆಯದಾಗಿ, ಇವರು ತಮ್ಮ ದೈನಂದಿನ ಜೀವನದಲ್ಲಿ ನಿಯಮಿತ ದಿನಚರಿಯನ್ನು ಪಾಲಿಸಬೇಕು. ಸ್ವತಂತ್ರ ಮನೋಭಾವದಿಂದಾಗಿ ಇವರು ಕೆಲವೊಮ್ಮೆ ನಿಯಮಗಳನ್ನು ಪಾಲಿಸಲು ಇಷ್ಟಪಡುವುದಿಲ್ಲ. ಆದರೆ ದಿನಚರಿಯು ಅವರ ಜೀವನದಲ್ಲಿ ಶಿಸ್ತು ಮತ್ತು ಸ್ಥಿರತೆಯನ್ನು ತರುತ್ತದೆ. ಒಂಬತ್ತನೆಯದಾಗಿ, ಧನು ರಾಶಿಯವರು ತಮ್ಮ ಭವಿಷ್ಯದ ಬಗ್ಗೆ ಯೋಚಿಸುವುದು ಮತ್ತು ಅದಕ್ಕಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳುವುದು ಅವಶ್ಯಕ. ಭವಿಷ್ಯದ ಆರ್ಥಿಕ ಅಗತ್ಯಗಳ ಬಗ್ಗೆ ಗಮನಹರಿಸುವುದು ಮತ್ತು ಅದಕ್ಕಾಗಿ ಉಳಿತಾಯ ಮಾಡುವುದು ಮುಖ್ಯ. ಇವರು ಕೇವಲ ವರ್ತಮಾನದಲ್ಲಿ ಬದುಕುವುದರ ಬದಲು ಭವಿಷ್ಯದ ಬಗ್ಗೆಯೂ ಯೋಚಿಸಬೇಕು. ಹತ್ತನೆಯದಾಗಿ, ಇವರು ತಮ್ಮ ಸ್ವಭಾವದಲ್ಲಿರುವ ಆಶಾವಾದ ಮತ್ತು ಉತ್ಸಾಹವನ್ನು ಸಕಾರಾತ್ಮಕವಾಗಿ ಬಳಸಬೇಕು. ಈ ಗುಣಗಳು ಅವರಿಗೆ ಯಶಸ್ಸನ್ನು ತರಬಹುದು. ಆದರೆ ಅತಿಯಾದ ವಿಶ್ವಾಸವು ಕೆಲವೊಮ್ಮೆ ಅಪಾಯಕಾರಿಯಾಗಬಹುದು. ಆದ್ದರಿಂದ ಆಶಾವಾದಿ ಆಗಿರುವುದರ ಜೊತೆಗೆ ವಾಸ್ತವಿಕವಾಗಿ ಯೋಚಿಸುವುದು ಬಹಳ ಮುಖ್ಯ.